ಲೇ ಮೊಮ್ಮಗ್ನೆ ಹೋಡ್ಗಿ ಅವರು ಹಿಂದಿಲ್ ದಿನವೇ ಬಂದು ಇಲ್ಲೇ ಇದ್ದು ಎಲ್ಲ ಅಡಿಗೆ ಮಾಡ್ತಾರಂತೆ ಕಳ್ಳ. ಸೂಪರ್. ಹಂಗಾದ್ರೆ ಎಲ್ಲ ಐಟಮ್ನ ಅವ್ರಿಗೆ ತಂದ್ಬಿಡಕ್ ಕೇಳು, ನಮ್ಗೆ ಯಾವ ತಲೆನೋವು ಬೇಡಪ್ಪ. ನೀ ಅಲ್ಲ ಕಾಂಟ್ರಾಕ್ಟರ್ ತಾವಕ್ಕೆ ನೀವ್ ಹಿಂಗ್ ಮಾಡಿ ಅಂತ ಕೇಳ್ಬಿಟ್ರೆ ಎಲ್ಲ ಅವರೇ ಜವಾಬ್ದಾರಿ ತಗೊಂಡು ಮಾಡ್ತಾರ ಕಳ್ಳ. ಡಬಲ್ ಸೂಪರು. ಅಂದಂಗೆ ಗುಗ್ಗಯ್ಯ, ನಮ್ಮೂರ್ ಹೆಂಗಸ್ರಿಗೆಲ್ಲ ಸೀರೆ ತಂದ್ರ? ಅದು ಆಗೈತೆ ಕಣ್ ಸೋಮ್ಕಿರ್ಲ. ಅದಕ್ಕೆ ಚೋಟು ತಾವ್ ಕೇಳ್ತಾ ಇದ್ದಿದ್ದು ನಮ್ಮ ಒಳ್ಳಿನಾಗ ಎಷ್ಟು ಜನ ಹೆಂಗಸ್ರವ್ರೆ ಅಂತ. ಎಕ್ಸಾಕ್ಟ್ಲಿ. ಸಾರಿ ಹೋಯ್ತು ಬಿಡು. ಯಾವಾಗಿಂದ ಸೀರೆ ಹಂಚೋದು? ಇವತ್ ಸಂಜೆಯಿಂದಾನೆ. ಹಂಗೆ ಸೀರೆ ಜೊತೆಗೆ 500 ರೂಪಾಯಿ ಕಾಸು ಕೊಡ್ತಾ ಇದ್ದೀನಿ. ಅದ್ಯಾಕ್ ಬಾಬಯ್ಯ? ಜಾಕೆಟ್ ಹೊಲಿಸ್ಕೊಳಕ್ಕೆಲ್ಲ. ಪರ್ಫೆಕ್ಟ್, ಕರೆಕ್ಟ್ ಆಗಿ ಹೇಳಿದೆ. ಸೀರೆ ಕೊಟ್ಟು ಬ್ಲೌಸ್ ಹೊಲ್ಸ್ಕೊಳಕ್ ಕಾಸು ಕೊಟ್ಟಿಲ್ಲ ಅಂದ್ರೆ ಹೆಂಗೆ? ನಮ್ದೇನಿದ್ರು ಫುಲ್ ಪ್ಯಾಕೇಜ್. ಓಕೆ ಬಾಯ್ಸ್, ನೀವು ರೆಡಿ ಮಾಡ್ಕೊಳ್ಳಿ, ನಾನು ಸಂಜೆ ಸಿಗ್ತೀನಿ. ವಾ ಅಕ್ಕ, ಏನ್ ಬಾಗ್ಲ ಹಾಕೊಂಡ್ ಒಳಗ್ ಕೂತ್ ಬಿಟ್ಟಿದ್ಯಾ? ಬಾರಕ್ಕ ಆಚೆಗೆ. ಏನ್ ಬಲಯ್ಯ, ಏನ್ ಸಮಾಚಾರ? ವಿಷಯ ಗೊತ್ತಾಗಿಲ್ವಾ? ಅಣ್ಣ ಸಾಧಿಸ್ಬಿಟ್ಟವನೆ. ಕೊಡ್ಲಾ? ನಿಮ್ ಆಶೀರ್ವಾದ ಇರ್ಲಿ. ದೇವ್ ನಿನ್ ಚೆನ್ನಾಗಿಟ್ಟಿರ್ಲಪ್ಪ. ಅಕ್ಕ, ಡ್ಯಾಮೇಜ್ ಏನಾದ್ರು ಆಯ್ತಾ? ಅಲ್ಲ, ಕಲರು ಬೇರೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಬೇರೆ ಕೊಡ್ಲಾ? ಹಾ, ಇದು ಚೆನ್ನಾಗೈತಾ? ಚೆನ್ನಾಗೈತಿ ಇದು. ಲೋ ಚೋಟ, ಈಗಿನ ಕಾಲದ ಹೆಂಗಸ್ರಿಗೆ ಬಿಟ್ಟಿ ಸೀರೆ ಕೊಟ್ರು ಬೇರೆ ಬಾರ್ಡ್ರು ಬೇರೆ ಕಲರು ಕೇಳ್ತಾರಲ್ಲ. ಕಾಲ ಕೆಟ್ಟೋಯ್ತು ಕಳ. ಹೂ ಕಳ್ಳ, ನೀವು ಪುಕ್ಸೊಟ್ಟೆ ಕೊಡ್ತೀಯ ಅಂತ ನೀವು ಕೊಟ್ಟಿದ್ದೆಲ್ಲ ಇಸ್ಕೊಳಕ್ಕೆ ರೆಡಿಯಾಗಿ ಕುಂತಿರ್ತಾರೆ ಅನ್ಕೊಂಡೆ. ನಡಿ ಮುದ್ಕೆ. ವಾ ಕೆಂಪ ಮಜ್ಜೆ, ಬಾ ಆಚೆಗೆ. ಏನ್ಲ ಮಗ ಕರೆದಿದ್ದು? ಕೊಡ್ಲಾ? ತಗೊಳ್ಳಿ ಕೆಂಪ ಮಜ್ಜಿ, ಆಶೀರ್ವಾದ ಮಾಡಿ. ತುಂಬಾ ದಿನದಿಂದ ಅನ್ಕೊಂಡಿದ್ದನ್ನ ಕೊನೆಗೂ ಸಾಧಿಸ್ಬಿಟ್ಟಿದ್ದೀನಿ. ಏನ್ ಬಲ ಪ್ರಸ್ತಗಿಸ್ತಾ ಆಯ್ತಾ? ಕಳ್ಳಿ, ನಿಂಗೆ ಗೊತ್ತಾಯ್ತು? ಮಗ ನನ್ಗೆ 6 ಮಕ್ಕಳು. ನನ್ಗೆ ಅಷ್ಟು ಗೊತ್ತಾಗಕ್ಕಿಲ್ವಾ? ನೋಡ್ದಾಗ ಹೋಗಯ್ಯ, ಈ ಮುದ್ಕಿ ವಾಲಿಬಾಲ್ ಟೀಮೇ ಕಟ್ಬಿಟ್ಟವಳೆ. ಹೂ ಕಳ್ಳ, ಏನು ಅನ್ಕೊಂಡಿದ್ಯಾ? ನೀನು ನೋಡಿದ್ರೆ ಜಗತ್ನಾಗ ಯಾರು ಮಾಡದೇ ಇರೋ ಸಾಹಸ ನಾನು ಮಾಡಿದ್ದೀನಿ ಅಂತ ಮೆರಿತಾ ಇದೆಯೇ. ನಮ್ಮ ಕಾಲದಲ್ಲಿ ಹಂಗಲ್ಲ, ನಮ್ಮ ರೇಂಜೇ ಬೇರೆ. ಒಂದು ಕಿತ ಶುರುಗೆ ಹಚ್ಕೊಂಡ್ರೆ ಮಿನಿಮಮ್ಮು ಅಂದ್ರೆ ಕಡೆ ಪಕ್ಷ 6. ನಿಮ್ಮ ಥರ 1, 2 ಅನ್ಕೊಂಡೆಲ್ಲ. ಚಿಕ್ಕತ್ತೆ, ಇದ್ರಲ್ಲಿ ನೀವು ಮಧ್ಯ ಬರಬೇಡಿ. ಅವ್ರು ಏನ್ ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದನ್ನ ಅವರೇ ಹೇಳಿ, ಅದನ್ನ ನಾನು ತಿಳ್ಕೋಬೇಕು. ರೀ, ಏನ್ರಿ ಇವಳು ಹೇಳ್ತಾ ಇರೋದು? ಕೇಳು ಸತ್ಯ, ಅದೇನು ಕೇಳಬೇಕು ಅಂತ ಇದೆಯೋ ನೇರವಾಗಿ ನನ್ನನ್ನೇ ಕೇಳು. ನಾನೇನ್ ಕೇಳ್ತಾ ಇದ್ದೀನಿ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ಈಗ ಆಚೆ ಬರ್ಬೇಕಾಗಿರೋದು ಸತ್ಯ ಮಾತ್ರ. ಯಾಕೆ ಹೀಗೆ ಮಾಡಿದ್ರಿ ಮಿಸ್ಟರ್ ಲಕ್ಷ್ಮಣ್ ಕೋಟೆ ಮನೆ? ನಿಮ್ಮ ಒಳಗಡೆ ಇಂಥ ರಾಕ್ಷಸ ಇದ್ದಾನೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ನನಗೆ ಉತ್ತರ ಬೇಕು. ರಾಕೇಶನ್ ಯಾಕೆ ಹೀಗೆ ಮಾಡಿದ್ರಿ?
ಈಗ ಒಬ್ಬರು ತಿರುಗಿ ನೋಡಲ್ಲ ಅಂತಾರೆ. ಒಳ್ಳೆ ಊಟ ಹಾಕ್ಬೇಕಪ್ಪ. ಸತ್ಯ ಮದುವೆಯಾಗಿ ಹೋದ್ಮೇಲೆ ಮನೆ ಎಲ್ಲ ಬಣ ಬಣ ಅನ್ನತ್ತೆ. ಸತ್ಯ ಇದ್ದಾಗ ಇದೆಲ್ಲ ಗೊತ್ತಾಗ್ತಿರ್ಲಿಲ್ಲ ಅತ್ತೆ. ಈಗ ಅರ್ಥ ಆಗ್ತಾ ಇದೆ. ಸತ್ಯ ಇದ್ದ ಕಡೆ ಖುಷಿ, ನಗು, ಜನ ತುಂಬಿಕೊಂಡಿರುತ್ತೆ. ಆಹಾ, ಹಾಗೆ ಅವಳ ಮಗಳು ತುಂಬಿಟ್ರೆ ಈ ಸಲ ಸತ್ಯ ಮನೆಗೆ ಬಂದರೆ ನಾನು ಕೇಳೋದೆ, ಯಾವಾಗ ನನ್ನ ಕೈಗೆ ಮರಿ ಮಗುನ ಕೊಡ್ತೀಯಾ, ಯಾವಾಗ ನನ್ನನ್ನು ಮುತ್ತಜ್ಜಿ ಮಾಡ್ತೀಯಾ ಅಂತ. ನಮ್ಮ ಸತ್ಯನ ಸೀತಮ್ಮ ಒಪ್ಕೊಂಡ್ರೆ ಆ ಕಾಲನೂ ದೂರ ಇಲ್ಲ ಅತ್ತೆ. ಸದ್ಯ ಯಾರ ಮೊಮ್ಮಗಳು, ಅವಳು ಎಂತೆಂಥ ಪರಿಸ್ಥಿತಿನ, ಎಂತೆಂಥ ಸವಾಲುಗಳನ್ನ ಗೆದ್ದು ಬಂದಿದ್ದಾಳೆ. ಅಂಥದ್ರಲ್ಲಿ ಅತ್ತೆ ಮನಸ್ಸನ್ನು ಗೆಲ್ಲಲ್ವೇನೆ, ಗೆದ್ದೇ ಗೆಲ್ತಾಳೆ. ನೋಡ್ತಾ ಇರೋ, ನೀನು ತಲೆ ಕೆಡಿಸ್ಕೊಬೇಡ, ತಗೋ. ಸತ್ಯ ಏನಾಯ್ತು? ಯಾಕೆಲ್ಲರೂ ಒಂಥರ ಇದ್ದಾರೆ? ನೀನೇನಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಯಾರಾದ್ರೂ ಮಾತಾಡ್ತೀರಾ? ಏನ್ ನಡೀತಾ ಇದೆ ಇಲ್ಲಿ? ಕಾರ್ತಿಕ್, ನೀನ್ ಸ್ವಲ್ಪ ಸುಮ್ಮನೆ ಇದ್ಬಿಡು. ನಾನು ಯಾಕೆ ಸುಮ್ಮನೆ ಇರಬೇಕು? ಎಲ್ಲರೂ ಟೆನ್ಷನ್ ಅಲ್ಲಿದ್ದಾರೆ. ಏನ್ ನಡೀತಾ ಇದೆ ಅಂತ ಹೇಳಿಲ್ಲ ಅಂದ್ರೆ ನನ್ಗೆ ಹೇಗೆ ಗೊತ್ತಾಗುತ್ತೆ? ಎಲ್ಲ ಗೊತ್ತಾಗತ್ತೆ. ನಾನು ಮಾತಾಡ್ತಾ ಇದ್ದೀನಲ್ಲ. ಹುಡುಗಿ, ಇಷ್ಟೊತ್ತು ಲಕ್ಷ್ಮಣನ ಮೇಲೆ ದರ್ಪ ತೋರಿಸ್ತಾ ಇದ್ದೆ, ಈಗ ಕಟ್ಕೊಂಡಿರೋ ಗಂಡನ ಮೇಲೆ ಮರ್ಯಾದೆ ಇಲ್ಲದೆ ನಡ್ಸ್ಕೊತಾ ಇದೀಯಾ? ನಿನ್ನ ನೀನೇನ್ ಅನ್ಕೊಂಡಿದೀಯಾ? ಬಿಟ್ರೆ ಮನೆ ಒಡೆದು ಸಂಸಾರನ ನುಂಗಿ ನೀರು ಕುಡಿದು ಬಿಡ್ತೀಯಾ? ಸೀತಮ್ಮ, ನೀವು ಅಷ್ಟೇ ಇದ್ರಲ್ಲಿ ತಲೆ ಹಾಕ್ಬೇಡಿ. ಇದೇನಿದ್ರು ನನ್ನ ಮತ್ತೆ ಲಕ್ಷ್ಮಣ್ ಕೋಟೆ ಮನೆಯವ್ರ ನಡುವೆ ನಡೀತಾ ಇರೋ ವಿಷಯ. ನಾವು ಮಾತಾಡ್ಕೋತೀವಿ, ಮಿಕ್ಕದವ್ರು ಸುಮ್ಮನಿದ್ರೇನೆ ವಾಸಿ. ನೀನಾಗಲೇ ರಾಕೇಶನ್ನ ಹೊಡೆದ್ದೆ ಅಂತ ಅಂದೆ, ನಾನು ಸುಮ್ಮನೆ ಇದ್ದೆ. ಯಾಕೆಂದ್ರೆ ಹೆದರಿಸೋ ಬರದಲ್ಲಿ ಹುಡುಗರು ಸ್ವಲ್ಪ ಕೈ ಮಾಡಿರ್ಬೋದೇನೋ ಅಂತ. ಆದರೆ ಈಗ ನೀನು ಹೇಳ್ತಾ ಇದೆಯಲ್ಲ, ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಅಷ್ಟಕ್ಕೂ ರಾಕೇಶ್ಗೆ ಅಪಾಯ ಆಗುತ್ತದ್ದು ನಾನೇನೂ ಮಾಡಿಲ್ಲ. ಹುಡುಗಿ, ಲಕ್ಷ್ಮಣ ಏನು ಅಂತ ಇಷ್ಟು ವರ್ಷದಿಂದ ನಾನು ನೋಡ್ಕೊಂಡೇ ಬಂದಿದ್ದೀನಿ. ಅವನ್ ಮಾಡದೇ ಇರೋ ತಪ್ಪನ್ನ ಅವನ್ ತಲೆ ಕಟ್ಟಬೇಡ. ಅಷ್ಟಿದ್ರೆ ಆ ರಾಕೇಶನ್ನ ನೀನು ಹದ್ದು ಬಸ್ತಲ್ಲಿ ಇಟ್ಕೋ. ನಮ್ಮ ಹುಡುಗಿ ತಂಟೆಗೆ ಬರದೇ ಇರೋ ಹಾಗೆ ನೋಡ್ಕೋ. ಆಯ್ತು, ಹೇಳ್ತೀನಿ. ಒಂದು ವೇಳೆ ಅವನ ಜೀವಕ್ಕೆ ಅಪಾಯ ಆಗಿದ್ದಿದ್ರೆ ಆಗ್ಲೂ ಇದೇ ಮಾತು ಹೇಳ್ತಿದ್ರಾ? ಹಾಗೇನೂ ಆಗಿಲ್ವಲ್ಲ. ಇದನ್ನೇ ಈಗ ರಾದ್ಧಾಂತ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗಿದು ಚಿಕ್ಕ ವಿಷಯ ಇರ್ಬೋದು ಸೀತಮ್ಮ,
ಆದ್ರೆ ರಾಕೇಶ್ಗೆ ಇದೇ ಬದುಕು. ಕಷ್ಟಪಟ್ಟು ಓದ್ತಿದ್ದ ಹುಡುಗನ್ ಕನ್ಸು ನುಚ್ಚು ನೂರಾಗಿದೆ. ಪರೀಕ್ಷೆನೂ ಬರಿದೆ ಕೈ ಮುರ್ಕೊಂಡು ಮನೇಲಿ ಕೂತಿದ್ದಾನೆ. ಇದಕ್ ಯಾರ್ ಹೊಣೆ? ನೋಡ್ ಸತ್ಯ, ನೀನ್ ಏನ್ ಹೇಳ್ಬೇಕು ಅಂತ ಇದೆಯೋ, ನೀನ್ ಏನ್ ಹೇಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೆಯೋ ನನ್ಗೊಂಚೂರು ಅರ್ಥ ಆಗ್ತಾ ಇಲ್ಲ. ಒಂದಂತೂ ನಿಜ, ನಾನು ಯಾವ ಕಾರಣಕ್ಕೂ ರಾಕೇಶ್ ಜೀವನ ಹಾಳು ಮಾಡಬೇಕು ಅಂತ ಪ್ರಯತ್ನ ಪಟ್ಟಿಲ್ಲ. ನನ್ನ ಮಗಳ ಜೀವನ ಹಾಳಾಗಬಾರ್ದು ಅಂತ ಯೋಚನೆ ಮಾಡೋ ನಾನು ಇನ್ನೊಬ್ಬರ ಜೀವನ ಹಾಳು ಮಾಡ್ತೀನ? ಸತ್ಯ, ಹಾಗಿದ್ರೆ ಅದಕ್ಕೆ ಇದಕ್ಕಾದ್ರೂ ಒಂದ್ 4 ಜನನ ಕರೆದು ಊಟ ಹಾಕ್ಸೋಣ ಅನ್ಕೊಂಡೆ ಅಷ್ಟೇ ಬೇಬಿ. ಅದೆಂತ ಯೋಚನೆನೋ ನಿಂದು. ಊಟ ಫ್ಲೆಕ್ಸು. ಫ್ಲೆಕ್ಸ್ ಹಾಕಿದ್ ನಾನಲ್ಲ ಬೇಬಿ, ಪ್ರಾಮಿಸ್. ಎಲ್ಲ ಚೋಟ ಗೊಗ್ಗೈನ್ ಪ್ಲಾನು. ಇದೆಲ್ಲ ನಂಗೆ ಗೊತ್ತಿರಲಿಲ್ಲ ಬೇಬಿ. ಸಾಕ್ ನಿಲ್ಸೋ ನಿನ್ ನಾಟಕನ. ನಿನ್ನ ಪರ್ಮಿಷನ್ ಇಲ್ದೆ ಅವ್ರು ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಯಾರಿಗೆ ಹೇಳ್ತಿದ್ಯಾ ಕತೆನ? ಬಾಲನ ಅಭೂತಪೂರ್ವ ಸಾಧನೆ. ಗೆದ್ದು ಬಂದ ಗೆಳೆಯ. ಈ ಸಂತೋಷಕ್ಕಾಗಿ ಊರಿನ ಜನಕ್ಕೆಲ್ಲ ಬಾಡೂಟ ಮತ್ತು ಹೆಂಗಸರಿಗೆಲ್ಲ ಸೀರೆ ಮತ್ತು ಬ್ಲೌಸ್ ಹೊಲಿಸೋದಕ್ಕೆ 500 ರೂಪಾಯಿ ಕೊಡುತ್ತೇವೆ. ರಾತ್ರಿ 8:30ಕ್ಕೆ ಊಟ. ತಪ್ಪದೆ ಬನ್ನಿ. ಬೇಬಿ ಶಾಂತಿ ಶಾಂತಿ, ಮಿಸ್ಟೇಕ್ ಆಗೋಯ್ತು, ಕೋಪ ಮಾಡ್ಕೋಬೇಡ. ಬುದ್ಧಿ ಇದೆಯಾ ನಿನಗೆ? ಇದನ್ನೆಲ್ಲ ಯಾರಾದ್ರೂ ಬರ್ಸ್ತಾರ? ಅದು ಇಷ್ಟು ದೊಡ್ಡದಾಗಿ ಫ್ಲೆಕ್ಸ್ ಹಾಕ್ಸಿದ್ಯಲ್ಲ. ಹೇಳಿದ್ನಲ್ಲ ಬೇಬಿ, ಇದ್ರಲ್ಲಿ ನನ್ನ ಕೈವಾಡ ಏನೂ ಇಲ್ಲ. ಅದ್ ಸರಿ, ಇದರಲ್ಲಿ ಬಾಡೂಟ, ಸೀರೆ ಮತ್ತೆ ಬ್ಲೌಸ್ ಹೊಲ್ಸೋದಕ್ಕೆ 500 ರೂಪಾಯಿ ಕೊಡ್ತೀನಿ ಅಂತ ಬರ್ಸಿದ್ಯಲ್ಲ, ಇದ್ ನಿಜನಾ? ಏನೋ ನಿಜನಾ? ಇದಕ್ಕೆಲ್ಲ ನಿನ್ ಹತ್ರ ಎಲ್ಲಿಂದ ದುಡ್ಡು ಬಂತು? ನಿನ್ನನ್ನೇ ಕೇಳ್ತಾ ಇರೋದು, ದುಡ್ಡು ಎಲ್ಲಿಂದ ಬಂತು? ಸರಿಯಾಗಿ ತಗ್ಲಾಕೊಂಡಿದ್ದೀನಿ. ಈಗ ಏನ್ ಹೇಳಿ ಇವಳನ್ನ ಯಾವ ಮಾಡ್ಸೋದು? ರಿತು ರಾಕಿ ಪ್ರೀತಿ ಮಾಡಿದ ತಪ್ಪೋ ಸರಿನೋ ಅದು ಬೇರೆ ವಿಷಯ. ಆದ್ರೆ ಪ್ರೀತಿ ಮಾಡಿದ್ರು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ರಾಕೇಶ್ನ ಈ ಪರಿಸ್ಥಿತಿಗೆ ತಂದಿದ್ದೀರಲ್ಲ, ಅದು ತಪ್ಪು. ನಮಗ್ ಜೀವ ಕೊಡೋ ಅಧಿಕಾರ ಇಲ್ಲದೆ ಇದ್ದಾಗ ಇನ್ನೊಬ್ರಿಂದ ಅವ್ರ ಜೀವನ ಕಿತ್ಕೊಳ್ಳೋ ಅಧಿಕಾರನೂ ಇರಲ್ಲ. ನಿಜ ಸತ್ಯ, ತಿಳಿದೋ ತಿಳಿದೇನೋ ನಮ್ಮಿಂದ ತಪ್ಪಾಗಿದೆ. ನಾನು ಕೀರ್ತನ ಜೊತೆ ಈ ವಿಷಯನ ಚರ್ಚೆ ಮಾಡಬಾರ್ದಾಗಿತ್ತು. ಅವಳು ಸ್ವಲ್ಪ ಮುಂಗೋಪ, ಅದಕ್ಕೆ ಹೀಗೆ ಮಾಡಿದಾಳೆ. ಹಾಗಂತ ನಾನು ಇವಳನ್ನ ಸಮರ್ಥಿಸ್ಕೋತಾ ಇಲ್ಲ. ರಾಕೇಶ್ಗೆ ಹೀಗಾಗಿರೋದ್ರ ಬಗ್ಗೆ ಖಂಡಿತವಾಗಿಯೂ ನಮಗೆ ಪಶ್ಚಾತ್ತಾಪ ಇದೆ.
ಸತ್ಯ, ಐ ಆಮ್ ಸಾರಿ. ಚಿಕ್ಕಪ್ಪ ನೀವ್ ಯಾಕೆ ಸಾರಿ ಕೇಳ್ತಾ ಇದ್ದೀರಾ? ಇವ್ರುಗಳೆಲ್ಲ ಹೀಗೇನೆ, ನಿಮಗ್ ಗೊತ್ತಿಲ್ಲ ಅಷ್ಟೇ. ಮಾತಾಡಬೇಡ. ಮಾತಾಡಬೇಡ. ಹೌದು, ನನ್ನ ಪರ್ಮಿಷನ್ ಇಲ್ಲದೆ ಹೇಗೆ ಹುಡುಕ್ತೀನಿ ಅವನ್ನ? ಹೇಳ್ತಾ ಇದ್ದೀನಿ ಕೇಳು ಕೀರ್ತನ, ಇವತ್ತಿನಿಂದ ನನ್ನ ವಿಷಯದಲ್ಲೇ ಆಗಲಿ, ನನ್ನ ಮಗಳ ವಿಷಯದಲ್ಲೇ ಆಗಲಿ, ಅಕಸ್ಮಾತ್ ನೀನು ತಲೆ ಏನಾದರೂ ಹಾಕಿದೆ ಅಂದರೆ ಸತ್ಯ ಅಲ್ಲ, ನಾನೇ ನಿನ್ನ ಸಿಗದು ಹಾಕಬೇಕಾಗುತ್ತೆ. ಅಂತೂ ನಮ್ಮ ಹುಡುಗನ್ ದೊಡ್ಡವನ್ ಮಾಡಿದ ಕೀರ್ತಿ ತಮಗೆ ಸಲ್ಲಬೇಕು. ಕಂಗ್ರ್ಯಾಚುಲೇಷನ್. ಮತ್ತೆ ಅನ್ಕೊಂಡಿರೋದನ್ನ ಸಾಧಿಸ್ದೆ ನಾವು ಬಿಟ್ಬಿಡ್ತೀವ? ಅದೇ ಮತ್ತೆ ನಿಮ್ಮ ಹಾರ್ಡ್ ವರ್ಕ್ ಇಲ್ಲ ಅಂದಿದ್ರೆ ನಮ್ಮ ಹುಡುಗ ಲವ್ ಅಲ್ಲಿ ಇನ್ನ 1ನೇ ಕ್ಲಾಸಲ್ಲೇ ಇರ್ತಿದ್ದ. ಏನೋ ದೇವ್ರ ದೊಡ್ಡವನು, ನಮ್ಮ ರಾಕಿಗೆ ನೀವ್ ಸಿಕ್ಕಿದ್ರಿ. ಸಾಕ್ ಬಿಡೋ, ಎಷ್ಟೋ ರೇಗಿಸ್ತೀಯ. ಯಾಕೋ ಬಿಡ್ಬೇಕು, ನಾವ್ ಯಾರಿಗೂ ಬೀಳಲ್ಲ. ಈ ಪ್ರೀತಿ ಗೀತಿ ಅನ್ನೋದೆಲ್ಲ ಪುಸ್ತಕದ ಬದ್ನೆಕಾಯಿ ಅಂತ ಭಾಷಣ ಹೊಡಿತಿದ್ದೆ. ನೋಡ್ದ, ತಮ್ಮ ಕೊಬ್ಬಿಳ್ಸಕ್ಕೆ ರೀತುನೇ ಬರ್ಬೇಕಾಯ್ತು. ಹಲೋ, ಏನು ನಮ್ ಹುಡ್ಗನ್ನೇ ರೇಗಿಸ್ತಾ ಇದ್ಯಾ? ಓಹೋ ಪಾಸಿಟಿವ್ನೆಸ್. ನನ್ ಪ್ರೀತಿನ ಒಪ್ಕೊಳ್ಳೋದಿಕ್ಕೆ ಇವನ್ ಸ್ವಲ್ಪ ಲೇಟ್ ಮಾಡಿರ್ಬೋದು. ಸೋ ವಾಟ್? ಆದ್ರೆ ಈಗ ನೋಡ್ತೀರಿ ನಮ್ ಪ್ರೀತಿನ, ಅದ್ರ ರೀತಿನ. ಥ್ಯಾಂಕ್ ಯು ರಾಕಿ, ನನ್ನನ್ನು ಒಪ್ಕೊಂಡಿದ್ದಕ್ಕೆ, ನಮ್ಮ ಪ್ರೀತಿನ ಒಪ್ಕೊಂಡಿದ್ದಕ್ಕೆ. ಐ ಲವ್ ಯು. ಆಹಾ, ರಾಕಿ ಮದ್ವೆ ಅಂತೆ. ನಮ್ ರಾಕಿ ಮದ್ವೆ ಅಂತೆ. ನಮ್ಗೂ ನಿಮ್ಗೂ ಏನಂತೆ? ಲೋಕವೆಲ್ಲ ಗುಲ್ಲಂತೆ. ಇಲ್ಲಪ್ಪ, ರಾಕಿ ನನ್ನ ಚೆನ್ನಾಗಿ ನೋಡ್ಕೊತಾನೆ. ನಮ್ಮ ಪ್ರೀತಿ ಮೇಲೆ ನನಗೆ ನಂಬಿಕೆ ಇದೆಪ್ಪ. ತೆಗೆದು ಬಿಟ್ಟ ಅಂದ್ರೆ ಅಲ್ಲೆಲ್ಲ ಉದುರಾಗ್ಬಿಡ್ಬೇಕು. ಹೋಗು ಒಳಗಡೆ. ಅಮ್ಮ, ಅಪ್ಪ ಹೇಳದ್ ಕೇಳಿಸ್ತಿಲ್ವಾ? ಒಳಗಡೆ ಹೋಗು. ಹೋಗು ಒಳಗಡೆ.
ಚಿಕ್ಕಪ್ಪ, ರಿತು ಅಳ್ತಾ ಇದ್ದಾಳೆ. ಯಾಕೆ ಅವಳು ಮನ್ಸು ನೋವಿಸ್ತಾ ಇದ್ದೀರಾ? ಪ್ರೀತಿ ವಿಷಯದಲ್ಲಿ ಯಾವ ಚಿಕ್ಕಪ್ಪ ಸ್ಟೇಟಸ್ಸು? ಅಲ್ಲ, ನೀವ್ ಮಾತಾಡ್ತಾ ಇದ್ದೀರಾ? ಕಾರ್ತಿಕ್, ನೀನು ಇದ್ರಲ್ಲಿ ತಲೆ ಹಾಕ್ಬೇಡ. ನಾನು ಯಾವುದೇ ಕಾರಣಕ್ಕೂ ನನ್ನ ರಿತುನ ಈ ಹುಡುಗನಿಗೆ ಕೊಡೋದಿಲ್ಲ. ಯಾಕೆ? ರಾಕೇಶ್ ನಮ್ಮ ಸ್ಟೇಟಸ್ಗೆ ಸರಿ ಹೋಗಲ್ಲ ಅಂತನ? ಹೌದು ಹೌದು. ಅಂದ್ರೆ ಇಲ್ಲಿವರೆಗೂ ನೀವು ಸತ್ಯನ್ ಬಗ್ಗೆ ಹೇಳಿದ್ದೆಲ್ಲ ಸುಳ್ಳ ಚಿಕ್ಕಪ್ಪ? ಯಾವಾಗ್ಲೂ ಸತ್ಯನ್ ಬಗ್ಗೆ ಹೆಮ್ಮೆಯಿಂದ ಪ್ರೀತಿಯಿಂದ ಮಾತಾಡ್ತಾ ಇದ್ರಿ. ಹಾಗೆ ನೋಡ್ಬೇಕು ಅಂದ್ರೆ ಸತ್ಯನೂ ಅದೇ ಸ್ಟೇಟಸ್ ಅವಳು ಅಲ್ವಾ ಚಿಕ್ಕಪ್ಪ? ರಾಕೇಶ್ ನಮ್ಮ ಮನೆಗೆ ಸರಿ ಹೋಗಲ್ಲ ಅಂದ್ಮೇಲೆ ಸತ್ಯನೂ ನಮ್ಮ ಮನೆಗೆ ಹೊಂದಬಾರ್ದಲ್ವಾ ಚಿಕ್ಕಪ್ಪ? ನೋಡು ಕಾರ್ತಿಕ್, ಅದೇ ಬೇರೆ ಇದೇ ಬೇರೆ. ಯಾಕೆ ಬೇರೆ? ಏನ್ ಬೇರೆ? ನಿಮ್ ತಲೆಯಲ್ಲಿ ಏನ್ ಓಡ್ತಾ ಇದೆ ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಚಿಕ್ಕಪ್ಪ. ಚಿಕ್ಕ ವಯಸ್ಸಿಂದಾನು ಬಡವರು ಶ್ರೀಮಂತರು ಆಸ್ತಿ ಅಂತಸ್ತು ಅಂತ ತಾರತಮ್ಯ ಮಾಡ್ದೇನೆ ಬೆಳೆಸ್ತವ್ರು ನೀವು. ಆದ್ರೆ ರಾಕೇಶ್ ವಿಷಯದಲ್ಲಿ ಯಾಕೆ ಹೀಗೆ ಆಡ್ತಾ ಇದ್ದೀರಾ ಚಿಕ್ಕಪ್ಪ? ನೀವು ಅನ್ಕೊಂಡಿರೋ ತರ ರಾಕೇಶ್ ಕೆಟ್ಟ ಹುಡುಗ ಅಲ್ಲ ಚಿಕ್ಕಪ್ಪ. ಅವ್ನ್ ಯಾರ ತಲೆನೂ ಕೆಡ್ಸಿಲ್ಲ. ಅವಾಗ್ಲೇ ರಿತು ಹೇಳಿಲ್ವಾ ಅವಳೇ ಅವನ್ನ ಪ್ರೀತಿಸಿದ್ದು ಅಂತ? ಕಾರ್ತಿಕ್, ನೀನ್ ಸುಮ್ಮನೆ ಇರು. ರಿತು ಲಕ್ಷ್ಮಣನ ಮಗಳು. ತನ್ನ ಮಗಳನ್ನ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತ ನಿರ್ಧಾರ ಮಾಡಬೇಕಾದವನು ಲಕ್ಷ್ಮಣ. ನಮಗೆ ಯಾರಿಗೂ ಅವನಿಗೆ ಪ್ರಶ್ನೆ ಕೇಳೋ ಹಕ್ಕಿಲ್ಲ. ಯಾಕಿಲ್ಲ? ಯಾರಿಗಿಲ್ಲ? ನಾನ್ ದಿವ್ಯನ್ ಇಷ್ಟಪಡ್ತೀನಿ ಅಂತ ನಿಮ್ಮ ಹತ್ರ ಹೇಳಿದಾಗ ನೀವ್ ಎಲ್ರೂ ಒಪ್ಕೊಂಡ್ರಿ. ನೀವೇ ಹೋಗಿ ಸಂಬಂಧ. ಅಮ್ಮ, ಪಕ್ಕ ರಾಕೇಶ್ ಏನಾದ್ರೂ ಒಂದು ಅಚೀವ್ ಮಾಡೇ ಮಾಡ್ತಾನೆ. ಅಮ್ಮ, ಇವಾಗ ಅವನ ಹತ್ರ ದುಡ್ಡಿಲ್ದೇ ಇರ್ಬೋದು, ಆದ್ರೆ ಫ್ಯೂಚರ್ ಅಲ್ಲಿ ಖಂಡಿತವಾಗ್ಲೂ ಅವನ್ ಇದೇ ತರ ಇರಲ್ಲ. ರಾಕೇಶ್ ಜೊತೆ ನಮ್ ರಿತು ನಿಜವಾಗ್ಲೂ ಸಂತೋಷವಾಗಿರ್ತಾಳಮ್ಮ, ಸುಖವಾಗಿರ್ತಾಳೆ. ಸಾಕು. ಇನ್ನು ಏನಾದರೂ ಉಳಿದಿದೆಯಾ ಚಿಕ್ಕಪ್ಪ? ನಿಮಗೆ ಹೇಳೋಷ್ಟು ನಾನು ದೊಡ್ಡವನಲ್ಲ, ಆದ್ರೆ ರಿತು ಸಂಕಟ ಪಟ್ರೆ ನನ್ನ ಕೈಲಿ ನೋಡಕ್ ಆಗಲ್ಲ. ಇಡೀ ಜೀವನ ಸಂಕಟ ಪಡೋದಕ್ಕಿಂತ 1-2 ದಿನ ಸಂಕಟ ಪಡ್ಲಿ ಬಿಡು. ಯಾರಿಗೇನು ನಷ್ಟ ಇಲ್ಲ. ಇದು ನನ್ನ ಮಗಳ ಭವಿಷ್ಯದ ಪ್ರಶ್ನೆ. ಇದರಲ್ಲಿ ಯಾವ ಸಜೆಷನ್ ನನಗೆ ಬೇಕಾಗಿಲ್ಲ. ಸರಿ, ಹಾಗಿದ್ರೆ ನಾಳೆ ಇವನ್ IAS ಆಗಿ ಬಂದ್ರೆ ಒಪ್ಕೋತೀರಾ? ಆಗ ರಿತುನ ರಾಕೇಶ್ ಕೊಟ್ಟು ಮದ್ವೆ ಮಾಡ್ತೀರಾ? ಹೇಳಿ, ಆಗ್ಲಾದ್ರೂ ರಾಕೇಶ್ನ ಒಪ್ಕೋತೀರಾ? ಒಂದು ಪಕ್ಷ ನಾಳೆ ಇವನ್ CM ಆದ್ರೂ ನಾನು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಬೇಜಾರು ಮಾಡ್ಕೊಂಬೇಡ ಸತ್ಯ. ಥ್ಯಾಂಕ್ಸ್ ಬಾಬಾ. ಜಗತ್ತೇ ನನ್ನ ವಿರುದ್ಧ ನಿಂತರು ನೀನು ಮಾತ್ರ ನನ್ನ ಕೈ ಬಿಡಲ್ಲ ಅಲ್ವಾ? ಬೇಕಂದ್ರೆ ಅದೇ ಜಗತ್ತಿನ ವಿರುದ್ಧ ಹೋರಾಡ್ತೀಯ.
ನನ್ನ ಮಾತ್ರ ಬಿಟ್ಕೊಡಲ್ಲ. ನೀನ್ ನನ್ನ ತಮ್ಮ ಕಣೋ. ನೀವು ಹುಲಿ ತರ ಮೇಡಮ್. ಹುಲಿ ಯಾವತ್ತಾದ್ರೂ ಬೇಜಾರು ಮಾಡ್ಕೊಳುತ್ತಾ? ಯಾವಾಗ್ಲೂ ಅದರದ್ದೇ ಗತ್ತಲ್ಲಿ ಆಟಿಟ್ಯೂಡ್ ಅಲ್ಲಿ ಇರ್ತಾನೆ. ಅಮೂಲ್ ಬೇಬಿ ರೇಗಿಸ್ಬೇಡ. ನಾನಿನ್ ರೇಗಿಸ್ತಾ ಇಲ್ಲ ಸತ್ಯ, ನೀನು ಹುಲಿ ಥರಾನೇ. ನಿನ್ನ ನಂಗೆ ಹಾಗೆ ನೋಡೋಕ್ಕೆ ಇಷ್ಟ. ಅಂದಂಗೆ ನನಗೆ ಆಫೀಸಿಗೆ ಲೇಟ್ ಆಯಿತು. ಥ್ಯಾಂಕ್ ಯು ಫಾರ್ ದ ಕಾಫಿ. ನಾನೇ ಹೊಡ್ತೀನಿ. ಬಾಯ್. ಬೇಬಿ ನಿಧಾನಕ್ಕೆ ನನ್ನನ್ನು ಒಪ್ಕೋತಾ ಇದ್ದಾನೆ. ಹೆಂಡತಿ ಅಂತಿದ್ದಾನೆ. ಒಬ್ಬ ಗಂಡ ಆಗಿ ಹೆಂಡತಿಗೆ ಹೇಗೆಲ್ಲ ಸಪೋರ್ಟ್ ಮಾಡ್ಬೋದೋ ಅದನ್ನೆಲ್ಲ ಮಾಡ್ತಾ ಇದ್ದಾನೆ. ಥ್ಯಾಂಕ್ಸ್ ದೇವ್ರೆ. ಒಬ್ಬ ಗಂಡನಲ್ಲಿ ಒಂದೊಳ್ಳೆ ಗೆಳೆಯನ್ ಕೊಟ್ಟಿದ್ಯಾ. ಈ ಗೆಳೆಯ ನನ್ನ ಕೊನೆ ಉಸಿರಿರೋವರೆಗೂ ಯಾವಾಗಲೂ ನನ್ನ ಜೊತೆಲೇ ಇರಬೇಕು. ಹಾಗೆ ನೋಡ್ಕೊಳಪ್ಪ. ಕಡಿಮೆ ಇದೆಯಲ್ಲ, ನಾಳೆ ಮಾಡ್ಕೊಂಡ್ರೆ ಆಯ್ತು ಅಂತ. ಏನ್ ವಿಶೇಷ ಅಂತ ಕೇಳ್ತಾ ಇದ್ದೀರಾ? ಇವತ್ತು ಪೂರ್ತಿ ನನ್ನ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಸೊ ಅದಕ್ಕೆ ಆಫೀಸಿಗೆ ಬರಲ್ಲ.